ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮದಿಂದಾಗಿ ಸುಮಾರು ಕೇವಲ 10 ದಿನದಲ್ಲಿ 3 ಬಾರಿಗೆ ಪೆಟ್ರೋಲ್ ದರವನ್ನು ಈಗಾಗಲೇ ತೈಲ ಏರಿಕೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಮಾತಾಡಲಿಕ್ಕೆ ನಮ್ಮ ಜೊತೆ ಗ್ರಾಹಕರಿದ್ದಾರೆ. ಹೇಗೆ ಅನ್ನಿಸ್ತು ಸರ್? ಅಂದರೆ ಕೇವಲ 10 ದಿನದಲ್ಲಿ ಸುಮಾರು 5 ರೂಪಾಯಿ ಜಾಸ್ತಿ ಆಗಿರ್ತಕ್ಕಂಥದ್ದು, ಏನು ಹೇಳ್ತೀರಿ? ಏನಿಲ್ಲ ಸರ್, ಅನಿವಾರ್ಯವಾಗಿ ಜಾಸ್ತಿ ಆಗಿದೆ ಸರ್. ಹೀಗಾಗಿ ದೇಶದಲ್ಲೂ ಕೂಡ ಬೇರೆ ಬೇರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆದಿರೋದ್ರಿಂದ ಹೀಗಾಗಿ ಅನಿವಾರ್ಯವಾಗಿ ನಮ್ಮ ದೇಶ ಜಾರಿ ಮಾಡಿದ್ರಿಂದ ನಾವು ಅದನ್ನು ಪಾಲನೆ ಮಾಡಬೇಕಾಗ್ತದೆ. ಮತ್ತು ಅವರು ಏನು ಮಾಡೋಕ್ಕಾಗೋದಿಲ್ಲ ಸರ್. ಈಗ ಸರ್ಕಾರದವ್ರು ಹಂಗೆ ನಡೆಸ್ತಾ ಇದ್ದಾರೆ ಅಂತಾರೆ. ಎಲ್ಲಿ ನಮ್ಮಲ್ಲಿ ಕೂಡ ಅಂತ ಯಾವುದೂ ಆಯಿಲ್ ಉತ್ಪಾದನೆ ಇಲ್ಲ. ಹೀಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಈ ರೀತಿ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಅದನ್ನು ನಾವು ಪಾಲನೆ ಮಾಡಬೇಕಾಗ್ತದೆ ಸರ್, ಅಷ್ಟೇ. ಅಂದರೆ ಬೇರೆ ದೇಶದಿಂದ ಆಮದು ಮಾಡ್ಕೋಬೇಕಾಗತ್ತಲ್ಲ, ಹೀಗಾಗಿ ಅದೇ ಸರ್. ಆಮದು ಮಾಡೋದ್ರಿಂದ ನಮ್ಮಲ್ಲಿ ಉತ್ಪಾದನೆ ಇಲ್ಲದಿರೋದ್ರಿಂದ ನಾವು ಅನಿವಾರ್ಯವಾಗಿ ಜಾಸ್ತಿ ಆಗಿದೆ ಸರ್. ಹೀಗಾಗಿ ನಾವು ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಬೇರೆ ದೇಶದಲ್ಲಿ ಹೋಲಿಕೆ ಮಾಡಿದರೆ ಭಾರತ ಇನ್ನೂ ಕಡಿಮೆ ಅಂತ. ಹೌದು ಸರ್. ಬೇರೆ ದೇಶದಲ್ಲಿ ಹೋಲಿಕೆ ಮಾಡಿದ್ರೆ ಬಾಜು ಪಾಕಿಸ್ತಾನದಲ್ಲಿ ಕೂಡ ಹೋಲಿಕೆ ಮಾಡಿದ್ರು ಕೂಡ ನಮ್ಮಲ್ಲಿ ಅತಿ ಕಡಿಮೆ. ಹೌದು ಸರ್, ನಮ್ಮಲ್ಲಿ ಭಾಳ ಕಡಿಮೆ ಇದೆ ಸರ್. ಅಂಥದ್ರಲ್ಲಿ ಯಾವುದೇ ರೀತಿ ನಮ್ಮ ಪ್ರಕಾರ ಜಾಸ್ತಿ ಆಗಿಲ್ಲ ಅನ್ಕೋತೀನಿ ಸರ್ ನಾನು. ಯಾಕಂತಂದರೆ ಬೇರೆ ಬೇರೆ ದೇಶಗಳಲ್ಲಿ ಅಮೆರಿಕಲ್ಲೂ ಕೂಡ ಜಾಸ್ತಿ ಇದೆ ಸರ್ ಅನ್ಕೋತೀನಿ. ನಾವು ಭಾರತದಲ್ಲಿ ಅತಿ ಕಡಿಮೆ ಸಿಗ್ತಾ ಇದೆ. ಮಾಡೋದು ಸರ್, ಮತ್ತೆ ಇನ್ನೇನು ಮಾಡೋದು, ಪಾಲನೆ ಮಾಡಬೇಕಾಗ್ತದೆ ಸರ್, ಅಷ್ಟೇ ಸರ್. ನಿಜವಾಗ್ಲೂ ಅಡ್ಜಸ್ಟ್ ಆಗಲೇಬೇಕು ಸರ್. ನಾವು ಮಿಡಲ್ ಕ್ಲಾಸ್ ಜನ ಆದರೂ ಕೂಡ ಇವತ್ತು ದಿವಸ ಏನು ಮಾಡೋಕೆ ದುಡಿತಾ ಇದೆ ಅಂದರೂ ಕೂಡ ಮತ್ತು ನಾವು ಡೈಲಿ ಇದನ್ನು ಗಾಡಿ ಅಡ್ಡಾಡಲೇಬೇಕು ಸರ್. ಬೈಕ್ ನಮಗೆ ಅನಿವಾರ್ಯ ಆಗಿದೆ. ಹೀಗಾಗಿ ಕೂಡ ನಾವು ಅದನ್ನು ಪ್ರಧಾನಮಂತ್ರಿಗಳು ಪಾಲನೆ ಮಾಡಂತ ಹೇಳಿದ್ದಾರೆ ಸರ್. ಏನು ಪಾಲನೆ ಮಾಡಂತ ಹೇಳಿದ್ರೆ, ಜಾಸ್ತಿ ಅಡ್ಡಾಡ್ಬೇಡ್ರಿ, ವಿದೇಶ ಪ್ರವಾಸ ಮಾಡಬೇಡ್ರಿ ಅಂತ ಹೇಳಿದ್ದಾರೆ. ಬಟ್ ನಾವು ನಮ್ಮ ದೇಶದಲ್ಲಿ ಅಡ್ಡಾಡ್ರಿ ಅಂತ ಹೇಳಿದ್ದಾರೆ. ನಮ್ಮ ದುಡ್ಡು ನಮ್ಮಲ್ಲೇ ಬಳಕೆ ಆಗಲಿ ಅಂತ ಹೇಳಿದ್ದಾರೆ. ಆದರೆ ನಾವು ದುಡಿಬೇಕಂದ್ರೆ ಬೈಕ್ ತೊಗೊಂಡು ಅಡ್ಡಾಡಲೇಬೇಕು ಸರ್. ಅನಿವಾರ್ಯವಾಗಿ ನಾವು ಜೀವನ ಸಾಗಿಸಲೇಬೇಕು ಸರ್. ಮಿಡಲ್ ಕ್ಲಾಸ್ ಜನ ಆದಂದರೂ ಕೂಡ ಎಷ್ಟು ಮಿನಿಮಮ್ ಎಷ್ಟು ದುಡಿಬೇಕು ರೀ. ನಾವು ಅದನ್ನು ಪೆಟ್ರೋಲ್ ನಮ್ಗೆ ಅನಿವಾರ್ಯ ಸರ್, ಡೈಲಿ ಅನಿವಾರ್ಯ. ಹೀಗಾಗಿ ಜೀವನ ಸಾಗಿಸಲೇಬೇಕು ಸರ್. ಬೆಲೆ ಏರಿಕೆ ಅಂದರೆ ಪೆಟ್ರೋಲ್ ಅಷ್ಟೇ ಅಲ್ಲದೆ ಸರ್, ಸುಮಾರು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದವರು ಕೂಡ ಬೆಳೆ ರೇಟ್ ಆಗಿರ್ಬೋದು, ಎಣ್ಣೆ ರೇಟ್ ಆಗಿರ್ಬೋದು, ಸಾಕಷ್ಟು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಅದರ ಬಗ್ಗೆ ಹೇಳೋದಾದರೆ ಇದೆ ಸರ್, ಎಲ್ಲ ಏರಿಕೆ ಆಗಿದೆ ಸರ್. ಬಟ್ ಈಗಿನ ಜಮಾನ ಕೂಡ ಹಂಗೆ ಯಾವಾಗಿದ್ರೂ ಕೂಡ ಪೆಟ್ರೋಲ್ ಯಾರೂ ಕಡಿಮೆ ಮಾಡಿಲ್ಲ ಸರ್. ಯಾವ ಸರ್ಕಾರವೂ ಕೂಡ ಕಡಿಮೆ ಮಾಡಿಲ್ಲ ರೀ. ಅವಾಗ ಎಷ್ಟು ಇರಬೇಕಾಗಿತ್ತು ಅಷ್ಟೇ ಇದೆ ರೀ. ಈಗ ಏನಿರಬೇಕಾಗಿತ್ತಲ್ಲ ಹಂಗಿದೆ ಸರ್. ಬಟ್ ನಮ್ಮ ಸರ್ಕಾರ ಕೂಡ ಎಷ್ಟು ಮೇಂಟೈನ್ ಮಾಡ್ಬೇಕು, ಜನರಿಗೆ ಎಷ್ಟು ಒಳ್ಳೇದು ಮಾಡಬೇಕು, ಎಷ್ಟು ಮೇಂಟೈನ್ ಮಾಡಬೇಕು, ಯಾವ ರೀತಿ ಅವರಿಗೆ ನಾವು ಜೀವನ ಸಾಗಿಸುವಂಥ ಇದನ್ನು ಕೊಡಬೇಕು ಅನ್ನುವಂಥದ್ದು ಮಾಡಿದ್ದಾರೆ ಸರ್. ಆ ರೀತಿ ನಡೀತಿದೆ. ಬೆಲೆ ಏರಿಕೆ ಸರ್ ಅನಿವಾರ್ಯ ಸರ್. ಅದು ದುಡಿಯೋರು ಕಡಿಮೆ ಇದೆ ಸರ್, ತಿನ್ನೋರು ಜಾಸ್ತಿ ಇದ್ದಾರೆ. ರೈತರು ಏನಾಗಿದೆ ಸರ್, ಈಗ ಎಲ್ಲ ಡೆವಲಪ್ ಆಗೋದ್ರಿಂದ ಎಲ್ಲ ರಿಯಲ್ ಎಸ್ಟೇಟ್ಗೆ ಹೋಗಿದೆ ಸರ್. ರೈತರು ಕಡಿಮೆ ಇದ್ದಾರೆ, ತಿನ್ನೋರು ಜಾಸ್ತಿ ಇದ್ದಾರೆ. ಹೀಗೆ ಬೆಲೆ ಏರಿಕೆ ಆಗುತ್ತೆ ಸರ್ ಅನಿವಾರ್ಯವಾಗಿ ಸರ್. ಒಂದು ಕುಟುಂಬದಲ್ಲಿ ಮೊದಲೇ 1-2 ಜನ ಇದ್ದಾರೆ, ಇವತ್ತು 10 ಜನ ಇದ್ದಾರೆ ಸರ್. ಹೀಗಾಗಿ ದುಡಿಯೋರು ಕಡಿಮೆ ಇದ್ದಾರೆ, ಎಲ್ಲರೂ ನೌಕರಿ ಅಂತಾರೆ, ಯಾರು ಅಗ್ರಿಕಲ್ಚರ್ ಮಾಡೋದಿಲ್ಲ ಸರ್. ಹೀಗಾಗಿ ಅದು ತಿನ್ನೋರು ಜಾಸ್ತಿ ಇರೋದ್ರಿಂದ ಬೆಲೆ ಏರಿಕೆ ಆಗಿದೆ ಸರ್, ಅಷ್ಟೇ. ಎಲ್ಲ ರೀತಿಯಿಂದ ಕೂಡ ಎಣ್ಣೆ ಮತ್ತು ಕಾಳುಗಳು, ತಿನ್ನೋ ಅಕ್ಕಿ ಎಲ್ಲ ಬೆಲೆ ಏರಿಕೆ ಆಗಿದೆ ರೀ. ಅನಿವಾರ್ಯವಾಗಿ ನಾವು ಅದನ್ನು ಮಾಡಲೇಬೇಕಾಗಿದೆ ಸರ್. ಹೊಂದಾಣಿಕೆ ಆಗಲೇಬೇಕು ಸರ್, ಅಷ್ಟೇ ರೀ. ಸಂಜೀವ್ ಮಿರ್ಜಿ, ಹುಬ್ಬಳ್ಳಿ ಸರ್. ಏನಿಲ್ರಿ, ಈಗ ಜನಸಾಮಾನ್ಯರಿಗೆ ಭಾಳ ತ್ರಾಸ ಆಕ್ಕೈತ್ರಿ. ಹಿಂಗೆ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಗೋದ್ರಿಂದ. ಆಮೇಲೆ ಇದು ಶ್ರೀಮಂತರಿಗೇನು ಎಫೆಕ್ಟ್ ಆಗಂಗಿಲ್ಲ ರೀ. ಯಾರು ಮಿಡಲ್ ಕ್ಲಾಸ್ ಇರ್ತಾರೆ ಮತ್ತು ಮಿಡಲ್ ಕ್ಲಾಸಿಂದ ಲೋವರ್ ಕ್ಲಾಸ್ ಇರ್ತಾರೆ ಅವ್ರಿಗೆ ಹೊಡೆತ ಬೀಳ್ತೈತೆ ಹೊರತು ಮತ್ತು ಚಲೋ ಶ್ರೀಮಂತ ಇದ್ದವ್ರಿಗಂತೂ ಏನೂ ಹೊಡೆತ ಬೀಳಂಗಿಲ್ಲ. 94 ಪೈಸೆ ಜಾಸ್ತಿ ಆಗೈತಿ ಇವತ್ತು ಪೆಟ್ರೋಲ್. ಅದಕ್ಕೆ ರೀ ಈಗ ಹೊಡೆತ ಬೀಳೋದು ಅವರಿಗೆ. ಯಾರು ಮಿಡಲ್ ಕ್ಲಾಸಲ್ಲಿ ಲೋವರ್ ಕ್ಲಾಸ್ ಇರ್ತಾರಲ್ಲ ಅವ್ರು ದುಡಿಯೋದ 100 ರೂಪಾಯಿ 500 ರೂಪಾಯಿ ದುಡಿತಿರ್ತಾರೆ ದಿನಕ್ಕೆ. ಅವರಿಗೆ ಎತ್ತಾಗ ಮನೆ ಸಂಭಾಳಿಸ್ಬೇಕು, ಏನು ಎತ್ತಾಗ ಹಾಕ್ಕೊಂಡು ಅಡ್ಡಾಡ್ಬೇಕು, ಓಲಾ ಉಬರ್ ಅವ್ರಿಗೆ ತ್ರಾಸ ಆಕ್ಕೈತಿ. ಆಮೇಲೆ ಆಟೋದವ್ರಿಗೆ ಯಾರು ದುಡಿತಿರ್ತಾರೆ ಅವ್ರಿಗೆ ತ್ರಾಸ ಭಾಳ ಆಕ್ಕೈತಿ ರೀ. ಇದರಿಂದ ಏರಿಕೆ ಜಾಸ್ತಿ ಆಗ್ಬಾರ್ದಂತ್ರಿ. ಆಗ್ಬೇಕ್ರಿ, ಬಟ್ ಅದ್ರ ತಕ್ಕಂಗೆ ಪೇಮೆಂಟು ಇರ್ಬೇಕಲ್ರಿ. ಈಗ ಪೇಮೆಂಟ್ ಅದು ಇದ್ದಾಗ ಅವರಿಗೆ ರೆಸ್ಪಾನ್ಸ್ ಅದು ಬಂದಾಗ ಅವ್ರು ದುಡ್ಯಾಕೆ ಸ್ವಲ್ಪ ಹಿಂದೆ ಮುಂದೆ ನೋಡಂಗಿಲ್ಲ ರೀ. ಈಗ ಅವ್ರಿಗೆ ತಕ್ಕಂಗೆ ಕರೆಕ್ಟಾಗಿ ನಾವು ರೆಸ್ಪಾಂಡ್ ಮಾಡಿದರೆ ಮುಂಚೆ ಎಷ್ಟು ಅಷ್ಟೇ ಇದೆ, ಆದರೆ ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗ್ತಾ ಇದೆ ಅಂತ್ರಿ. ಪೇಮೆಂಟ್ ಎಷ್ಟೈತೆ ಅಷ್ಟೇ ಐತ್ರಿ, ಬೆಲೆ ಏರಿಕೆ ಅಂತೂ ಜಾಸ್ತಿ ಆಗತೈತಿ. ರೇಷನ್ ಬೆಲೆನೂ GST ಇರ್ತೈತಿ. ಆಮೇಲೆ GSTನೂ ಕೊಡ್ಬೇಕು ನಾವು ಪ್ರತಿಯೊಂದಕ್ಕೂ. ಆಮೇಲೆ ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಎಲ್ಲ ಹೋತಂದ್ರೆ ಪಾಪ ಅವ್ರು ಮಿಡ್ಲ್ ಕ್ಲಾಸ್ ಜನ ಏನು ಮಾಡ್ಬೇಕು ರೀ? ತೊಂದರೆ ಆಗತೈತಿ ರೀ. ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗತೈತಿ. ಪ್ರೀತಮ್ ಬಸವರಾಜ್ ಹೊಸಮನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.